ಹಾಸನ ಜಿಲ್ಲೆಯ ಸಕಲೇಶಪುರ ಸಮೀಪದ ಬಾಳುಪೇಟೆಯಲ್ಲಿ ಒಮ್ಮೆ ಜನರ ನಿದ್ದೆಗೆಡಿಸಿದ್ದ ದೈತ್ಯ ಕಾಡಾನೆ ಅರಣ್ಯ ಇಲಾಖೆಗೆ ಸವಾಲಾಗಿದ್ದ ಆ ಆನೆ ಬಂಧನ, ಕೆಡ್ಡ, ತರಬೇತಿ, ಕೊನೆಗೆ ಎಲ್ಲರ ಮನೆಗೆದ್ದ ಸಾಕಾನೆ. ಆದರೆ ಅದರ ಬದುಕು ಕೊನೆಗೊಂಡದ್ದು ಹೃದಯ ಕಲಕುವ ರೀತಿಯಲ್ಲಿ. ಇದು ಜಯಮಾರ್ತಾಂಡ ಎಂಬ ಆನೆಯ ನಿಜ ಜೀವನದ ಕತೆ. ಸಕಲೇಶಪುರ ಸಮೀಪದ ಬಾಳುಪೇಟೆಯ ಹೊಸೂರು ಎಸ್ಟೇಟ್ನ ಪ್ರದೇಶದಲ್ಲಿ ಈ ದೈತ್ಯ ಕಾಡಾನೆ ಆಗಾಗ್ಗೆ ಕಾಣಿಸಿಕೊಳ್ಳುತ್ತಿತ್ತು. ಗ್ರಾಮದ ಜನರಿಗೆ ಇದು ಭಾರಿ ತಲೆನೋವಾಗಿತ್ತು. ಯಾಕಂದರೆ ಈ ಆನೆ ರಾತ್ರಿ ವೇಳೆ ಪಡಿತರ ಅಂಗಡಿ ಮನೆಗೆ ದಾಳಿ ಇಟ್ಟು ಭತ್ತ, ಅಕ್ಕಿ ಹಾಗೂ ಆಹಾರ ಪದಾರ್ಥಗಳನ್ನು ತಿನ್ನುತ್ತಿತ್ತು. ಮನೆಯ ಕಿಟಕಿಗಳನ್ನೇ ಒಡೆದು ಸೊಂಡಿಲು ತೂರಿಸಿ ಆಹಾರ ಹುಡುಕುತ್ತಿದ್ದ ದೃಶ್ಯಗಳು ಗ್ರಾಮಸ್ಥರಲ್ಲಿ ಭೀತಿಯನ್ನು ಉಂಟು ಮಾಡಿದ್ದವು. ಸ್ಥಳೀಯರ ಹಲವು ಬಾರಿ ಅರಣ್ಯ ಇಲಾಖೆಗೆ ದೂರು ನೀಡಿದ ಬಳಿಕ ಅಧಿಕಾರಿಗಳು ಕಾರ್ಯಪ್ರವೃತ್ತರಾದರು. ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಕೊನೆಗೂ ಆ ಕಾಡಾನೆಯನ್ನು ಸೆರೆ ಹಿಡಿದರು. ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸಿ ಬಂಡೀಪುರದ ಮೂಳೆಹೊಳೆ ಅರಣ್ಯ ಪ್ರದೇಶಕ್ಕೆ ಓಡಿಸಲಾಯಿತು. ಅಧಿಕಾರಿಗಳಿಗೆ ಸಮಸ್ಯೆ ಮುಗಿದಂತೆ ಅನ್ನಿಸಿತು. ಆದರೆ ಇಲ್ಲೇ ಶುರುವಾಯಿತು ಆನೆಯ ಕಿಲಾಡಿ ಕತೆ. ಬಂಡೀಪುರದಿಂದ ಬಿಡುಗಡೆಗೊಂಡ ಆನೆ ಸತತ 26 ದಿನಗಳ ಕಾಲ ಕಾಡು, ಬೆಟ್ಟ, ಹಾದಿಗಳನ್ನು ದಾಟಿ ಮತ್ತೆ ತನ್ನ ಹಳೆಯ ಟೆರಿಟರಿಗೆ ಮರಳಿತು. ದೊಡ್ಡ ಬೆಟ್ಟ, ಸಕಲೇಶಪುರ ಮಾರ್ಗವಾಗಿ ಬಂದ ಈ ಆನೆ ಮತ್ತೆ ಬಾಳುಪೇಟೆಯ ಅದೇ ಪಡಿತರ ಅಂಗಡಿ ಮನೆಗೆ ಬಂದಿತ್ತು. ಕಿಟಕಿಯೊಳಗೆ ಸೊಂಡಿಲು ತೂರಿಸಿ ಅಕ್ಕಿಗಾಗಿ ಹುಡುಕಾಡುತ್ತಿದ್ದ ದೃಶ್ಯ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿತು. ಈ ಘಟನೆ ಬಳಿಕ ಸ್ಥಳೀಯರು ಮತ್ತೆ ಆನೆ ಸೆರೆಗೆ ಒತ್ತಾಯಿಸಿದರು. ಕೊನೆಗೆ 2023 ಮೇ 19ರಂದು ಅರಣ್ಯ ಇಲಾಖೆ ಮತ್ತೆ ಕಾರ್ಯಾಚರಣೆ ನಡೆಸಿ ಈ ಕಾಡಾನೆಯನ್ನು ಸೆರೆ ಹಿಡಿದು ಕೆಡ್ಡಕ್ಕೆ ಕೆಡವಿತು. ಆದರೆ ಈ ದೈತ್ಯ ಆನೆ ಸುಲಭವಾಗಿ ಮಣಿಯಲಿಲ್ಲ. 6 ತಿಂಗಳು ಕಳೆದರೂ ಕ್ರಾಲ್ನ ಶಿಸ್ತಿಗೆ ಬಗ್ಗದೆ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿತ್ತು. ನಿಧಾನವಾಗಿ ತರಬೇತಿ, ಆರೈಕೆ ಹಾಗೂ ಮಾವತರ ಪ್ರೀತಿಯಿಂದ ಆನೆ ಬದಲಾಗತೊಡಗಿತು. ಒಮ್ಮೆ ಜನರಲ್ಲಿ ಭೀತಿ ಮೂಡಿಸಿದ್ದ ಆನೆ ಕ್ರಮೇಣ ಮೃದು ಸ್ವಭಾವದ ಸಾಕಾನೆಯಾಗಿ ಮಾರ್ಪಟ್ಟಿತು. ಕ್ರಾಲ್ನಿಂದ ಬಿಡುಗಡೆ ಮಾಡುವ ವೇಳೆ ಅದಕ್ಕೆ ಜಯಮಾರ್ತಾಂಡ ಎಂದು ನಾಮಕರಣ ಮಾಡಲಾಯಿತು. ಜಯಮಾರ್ತಾಂಡ ನಂತರ ದುಬಾರೆ ಆನೆ ಶಿಬಿರದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರವಾಯಿತು. ಸಾಧು ಸ್ವಭಾವ, ಮೃದು ನಡೆ, ವಿಧೇಯತೆ ಅದು ಸಿಬ್ಬಂದಿ ಹಾಗೂ ಪ್ರವಾಸಿಗರ ಮೆಚ್ಚುಗೆ ಗಳಿಸಿತು. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. 2026 ಮೇ 18ರಂದು ದುಬಾರೆ ಆನೆ ಕ್ಯಾಂಪ್ನಲ್ಲಿ ನಡೆದ ಘಟನೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಕಂಜನ್ ಆನೆಯ ತಿವಿತದಿಂದ ಜಯಮಾರ್ತಾಂಡ ಗಂಭೀರವಾಗಿ ಗಾಯಗೊಂಡಿತು. ತೀವ್ರ ರಕ್ತಸ್ರಾವದಿಂದ ಕುಸಿದ ಆನೆಗೆ ವೈದ್ಯರು ಚಿಕಿತ್ಸೆ ನೀಡಿದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೇ 19ರಂದು ಜಯಮಾರ್ತಾಂಡ ಕೊನೆಯುಸಿರೆಳೆಯಿತು. ವಿಚಿತ್ರ ಕಕ್ಕತಾಳೀಯ ಅಂದರೆ ಯಾವ ದಿನ ಈ ಕಾಡಾನೆ ಸೆರೆಗೆ ಸಿಕ್ಕಿತ್ತೋ ಅದೇ ದಿನ 3 ವರ್ಷಗಳ ಬಳಿಕ ಅಂದರೆ ಮೇ 19, 2026ರಂದು ಮೃತಪಟ್ಟಿದೆ. ಒಮ್ಮೆ ಕಾಡಿನ ಕಿಲಾಡಿಯಾಗಿದ್ದ ಆನೆ ಕೊನೆಗೆ ಮನುಷ್ಯರ ಪ್ರೀತಿಗೆ ಪಾತ್ರವಾಗಿ ದುಃಖಾಂತ ಕಂಡ ಕಥೆ ಇದು. ಜಯಮಾರ್ತಾಂಡ ಇದೀಗ ನೆನಪು ಮಾತ್ರ.